ಅಣ್ಣ ಕ್ರೇಜಿ. ಅಲ್ಲೊಂದು ಸುಜುಕಿ ಇದೆ, ಇಲ್ಲೊಂದು ಸುಜುಕಿ ಇದೆ, ಇಲ್ಲಿ ಶಿಜುಕಾ ಇದ್ದಾನೆ, ಶಿಜುಕಾ. ಇವತ್ತು ನಮ್ಮ ಜೊತೆಗಿರೋಂಥ ಕಾರು ಎಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಆಸೆಗಳನ್ನು ಪೂರೈಸಿದಂಥ ಕಾರು. ಕೆಲವೊಂದು ಕಾರುಗಳು ಕೇವಲ 4 ಚಕ್ರದ ಮೇಲಿರೋ ಗಾಡಿಗಳಾಗಿರಲ್ಲ, ಅದು ಎಷ್ಟೋ ಸಾವಿರಾರು ಕುಟುಂಬಗಳ ಕನಸುಗಳಿಗೆ ಮೊದಲ ಹೆಜ್ಜೆ ಆಗಿರುತ್ತೆ. ಇಲ್ಲಿ ರೋಡ್ ಕ್ಲೋಸ್ ಆಗಿದೆ, ಬಟ್ ನಮಗೆ ಈ ರೋಡ್ ಕ್ಲೋಸ್ ಆಗಿರೋದ್ರಿಂದ ಇಲ್ಲಿ ಶೂಟ್ ಮಾಡೋದಕ್ಕಾಗ್ತಾ ಇದೆ. ಯಾಕಂದರೆ ಕ್ಲೋಸ್ ಆಗಿರೋ ರೋಡಲ್ಲಿ ನಿಂತ್ಕೊಂಡು ಮಾಡ್ತಾಯಿದ್ದೀವಿ. ಹಾಗೆಯೇ ಬ್ಯಾಕ್ಗ್ರೌಂಡ್ ವ್ಯೂ ಅಂತೂ ಸೈಕ್. ಸೊ ಈ ಕಾರಲ್ಲಿರೋ ಇಂಜಿನ್ ಬಗ್ಗೆ ಮಾತಾಡೋದಾದರೆ ಇದು ಬರೋದು 796cc 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಹಾಗೆಯೇ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಇದರ ಪವರ್ ಫಿಗರ್ಸ್ ಬಗ್ಗೆ ಮಾತಾಡೋದಾದರೆ ಅರೌಂಡ್ 47 PS ಪವರ್ ಇದೆ. ಹಾಗೆಯೇ 62 Nm ಆಫ್ ಟಾರ್ಕ್ ಇದೆ. ಮೈಲೇಜ್ ಬಗ್ಗೆ ಮಾತಾಡೋದಾದರೆ ಒಂದು ಸಿಟಿನಲ್ಲಿ 15 to 17 ಮೈಲೇಜ್ ಸಿಕ್ಕಿದ್ರೆ ಹೈವೇನಲ್ಲಿ ನಿಮಗೆ 19 to 22 ಮೈಲೇಜ್ ಸಿಗುತ್ತೆ. ಫ್ಯೂಯಲ್ ಕೆಪಾಸಿಟಿ 35 ಲೀಟರ್ಸ್. ಇಲ್ಲಿ ಇನ್ನೂ ನಮ್ಮ ಆಡಿಯನ್ಸ್ ಇದ್ದಾರೆ, ಫ್ಯಾನ್ಸ್ ಇದ್ದಾರೆ. ಹಾಯ್ ಅಂದ್ಬಿಡಿ ಹಾಗೆ ಚಾನಲ್ಗೆ. ನಾವಿಲ್ಲಿ ಶೂಟ್ ಮಾಡೋದು ನೋಡ್ಬಿಟ್ಟು ನಮಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಬಂದಿದ್ದಾರೆ. ನಮ್ಮ ಬಾಯ್ಸ್ನು ನೋಡ್ಕೊಂಬಿಡಿ. ಆದಿತ್ಯ ಗುಡಿಗಾರ್ ಪೋಸ್ಟ್ ಕೊಡ್ತಾವನೆ ಹುಡುಗ. ಇಲ್ಲ ಬಾ ನೋಡಿ ಕುರುಡ. ಓಕೆ, ನೆಕ್ಸ್ಟ್ ಗಾಡಿ ಬಗ್ಗೆ ಮಾತಾಡೋಣ ಬನ್ನಿ. ಈ ಆಲ್ಟೋಗೆ ಏನು ಗೊತ್ತಾ, ನಮ್ಮ ಫ್ಯಾಮಿಲಿಗೆ ಒಳ್ಳೆ ರಿಲೇಟ್ ಆಗುತ್ತೆ ಈ ಕಾರು. ಇದರ ಸೀಟಿಂಗ್ ಕೆಪಾಸಿಟಿ ಎಷ್ಟಿರ್ಬೋದು ಶ್ರೇಯಸ್? ಒಂದು 10ರಿಂದ 13 ಜನ. 13 ಜನ ಅಂತ ಯಾಕೆ ಹೇಳ್ತಿದ್ದಾರೆ ಗೊತ್ತಾ? ನಾವು ಆಲ್ರೆಡಿ ಇದರಲ್ಲಿ 13 ಜನ ಟ್ರಾವೆಲ್ ಮಾಡಿದ್ವಿ ಅಂತ ಹೇಳಿದ್ರೆ ನಂಬ್ತೀರಾ ನೀವು ಯಾರಾದರೂ? ಯಾಕೆಂದರೆ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಚೈಲ್ಡ್ಹುಡ್ಡಲ್ಲಿ ಇದೇ ಕಾರ್ ಇದ್ದಿದ್ದು. ನಮ್ಮ ಮನೆಯಲ್ಲಿ ನಮ್ಮ ಮಾವನ ಹತ್ರ ಎಲ್ಲರ ಹತ್ರನೂ ಆಲ್ಟೋ ಇದ್ದಿದ್ದರಿಂದ 13 ಜನ ನಾವು ಇದರಿಂದ ಈ ಕಾರಲ್ಲಿ ಟ್ರಾವೆಲ್ ಮಾಡಿದ್ದೀವಿ. ಅದು ಸ್ವಲ್ಪ ದೂರ ಅಲ್ಲ, ಆಲ್ಮೋಸ್ಟ್ ಒಂದು 60 to 80 ಕಿಲೋಮೀಟರ್ಸ್ ಒನ್ ವೇನಲ್ಲಿ. ಅಪ್ ಆ್ಯಂಡ್ ಡೌನ್ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 150 ಕಿಲೋಮೀಟರ್ಸ್ ಪ್ಲಸ್ ಆಗಿತ್ತು ಆ್ಯಕ್ಚುಲಿ. ಅಷ್ಟು ಸೀಟಿಂಗ್ ಕೆಪಾಸಿಟಿ. ಇದು ಬರೀ ಸೀಟಿಂಗ್ ಕೆಪಾಸಿಟಿ ಇರೋದು 5, ಬಟ್ ನಾವು ಟ್ರಾವೆಲ್ ಮಾಡಿರೋದು ನೋಡಿದ್ರೆ ಗ್ಲಾಸಿಗೆಲ್ಲ ಹಿಂಗೆ ಹಿಡಿದು ಅಂಟಿಸಂಗಿತ್ತು. ಇವನೊಬ್ಬ ಮಕ್ಕಳಾಟ ಆಡ್ತಾವನೆ ನಿಂತ್ಕೊಂಡು. ಗಾಡಿ ಪವರ್ ಬಗ್ಗೆ ಏನಂತೀಯ? ಲ್ಯಾಂಬರ್ಗಿಂತ ಸ್ವಲ್ಪ ಕಡಿಮೆ, ಫೆರಾರಿಗಿಂತ ಸ್ವಲ್ಪ ಜಾಸ್ತಿ, BMWಗಿಂತನೂ ಸ್ವಲ್ಪ ಜಾಸ್ತಿ. ಬರೀ ಡೌಗಳು ಇನ್ನು ಮೇಲೆ ಇನ್ನೂ ಬೇಕು ಅನ್ಸುತ್ತೆ. ಆದ್ರೆ ಸ್ವಲ್ಪ ಸ್ಪೀಡ್ ಹೋಗ್ತಿದ್ರೆ ಇಷ್ಟು ಸಾಕು ಅನ್ಸುತ್ತೆ. ಇದ್ರ ಟಾಪ್ ಸ್ಪೀಡು ಏನಿಲ್ಲ ಅಂದ್ರೆ 140 ಹೊಡಿಬೋದಾಯ್ತಾ, ಬಟ್ ಬೀಜ ಗಟ್ಟಿ ಇರ್ಬೇಕಷ್ಟೇ. ಕಂಡೀಷನ್ ಚೆನ್ನಾಗಿದ್ರೆ ಆರಾಮಾಗಿ ಹೊಡಿಬೋದು, ಏನು ಸಮಸ್ಯೆ ಇಲ್ಲ. ಯಾಕೆ 100 ಹೋಗಲ್ಲ? ನೀನು ಓಡಿಸಿದ್ರೆ 100 ಅಲ್ಲ 108 ಫಿಕ್ಸು. ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾನೋ ನಿನ್ನ ಏನ್? ಇದು ನಿಲ್ಸನ್ ಬನ್ನಿ, ಹೊಟ್ಟೆಗೆ ಏನಾದ್ರು ಹಾಕೊಳ್ಳೋಣ. ಏನಂತೀರ? ನಮ್ದು ಗಾಡಿ ಹೊಟ್ಟೆಗೆ ಏನು ಬೇಕಾಗಿಲ್ಲ. ನಮ್ಮ ಸಾವುಕಾರ ಮಂದಿದ್ದು ಗಾಡಿ ತಗೊಬಂದಿದ್ದೀವಿ, ಯಾವ ಖುಷಿಗೆ ಫ್ಯೂಯಲ್ ಹಾಕ್ಸೋಣ. ಅವನು ನಾವು ಹಾಕ್ಸ್ತೀವಿ ಅಂತ ಹೇಳಿದ್ರು ಬೇಡ ಪೆಟ್ರೋಲ್ ಹಾಕ್ಸ್ಬೇಡಿ ಅಂತ. ಲ್ಯಾಟ್ರಿ ಒಳ್ಳೆಯವನು ಗುರು ಅವನು. ಅನ್ನೋ ಯಾಕಪ್ಪ. ಈ ಗಾಡಿ ಮಸ್ತಾಗಿದೆಯಲ್ಲ, ರಿವ್ಯೂ ಮಾಡೋಕ್ಕೆ ಸಿಕ್ಕರೆ ಅಂತೂ ಕ್ರೇಜಿ ಆಗಿರುತ್ತೆ. ಇದ್ರಲ್ಲಿ ಸ್ಪೇಸ್ ಬಗ್ಗೆ ಅಂತೂ ಮಾತೇ ಇಲ್ಲ ಆಯ್ತಾ. 6 ಫೀಟ್ ಇದ್ದೀರ ಅಂದರೆ ಅಷ್ಟೇ, ಮುರಿದು ಕೂರಿಸ್ದಂಗೆ ಆಗಿರುತ್ತೆ ಒಳಗಡೆ. ಸ್ಪೇಸ್ ಅನ್ನೋದೇ ಇಲ್ಲ. ಸೊ ಬನ್ನಿ ಇವಾಗ ನಾವು ಕಾರ್ನ ಓಡಿಸ್ತಾ ಯಾವ ಥರ ಫೀಲ್ ಇದೆ ಗಾಡಿನಲ್ಲಿ ಅಂತ ಮಾತಾಡೋಣ. ಅಷ್ಟು ಗಾಡಿನ ತಿರುಗಿಸ್ಕೊಳ್ಳೋಣ. ಸೊ ಅವಾಗಲೇ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೆ, ಪವರ್ ಫಿಗರ್ಸ್ ಬಗ್ಗೆ ಮಾತಾಡ್ತಿದ್ದೆ ಅಲ್ಲ. ಸೊ 62 Nm ಆಫ್ ಟಾರ್ಕ್, ಹಾಗೆಯೇ 47 PS ಆಫ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ.
ಇದನ್ನು ಆವಾಗ ಫೋಕಸ್ ಮಾಡಿ ಎಫಿಷಿಯನ್ಸಿ ಜಾಸ್ತಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಫೋಕಸ್ ಮಾಡಿ ಡಿಸೈನ್ ಮಾಡಿರೋದ್ರಿಂದ ಇದರಲ್ಲಿ ನೀವು ಅಂಥ ಪವರ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹಾಗಂತ ಪವರ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಮಾಡ್ರೇಟ್ ಆಗಿದೆ ಪವರ್, ತುಂಬ ಜಾಸ್ತಿ ಅಂತಲ್ಲ ತುಂಬ ಕಮ್ಮಿ ಅಂತಲ್ಲ, ಆ ಥರ ಇದೆ ಪವರು. ನೀವಾಗ ಕೇಳ್ಬೋದು ಇದು 2 ಲಕ್ಷ ಕೊಟ್ಟರೆ ಸಿಗುತ್ತಪ್ಪ ಈ ಕಾರಲ್ಲಿ ಅಂಥ ಸ್ಪೆಷಲ್ ಏನಿದೆ, ಯಾತಕ್ಕೋಸ್ಕರ ಈ ಗಾಡಿ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ. ಬಟ್ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಇರೋದ್ರಲ್ಲಿ ಖುಷಿ ಪಡೋದನ್ನ ಕಲೀರಿ. ನಿಮ್ಮ ಕೈಯಲ್ಲಿ ಎಷ್ಟೋ ಜನ ಕೈಯಲ್ಲಿ ಕಾರೇ ಇರಲ್ಲ. ಸೊ ಈ ಕಾರ್ ನಿಮ್ಮ ಕೈಲಿದೆ ಅಂತ ಹೇಳಿದ್ರೆ ನೀವು ಪುಣ್ಯವಂತರ ಅಂತ ಅಂದ್ಕೊಳ್ಳಿ. ಸೊ ಈ ಕಾರಲ್ಲಿ ನೀವು ಎಂಜಾಯ್ ಮಾಡೋದನ್ನ ಕಲೀರಿ. ನೀವು ಯಾವುದನ್ನೋ ಒಂದು ನಾವು ಆ ಕಾರಲ್ಲಿ ಇದ್ದರೆ ಮಾತ್ರ ನಾನು ಖುಷಿಯಾಗಿರ್ತೀನಿ, ಈ ಕಾರ್ ಇದ್ದರೆ ಮಾತ್ರ ನಾನು ಖುಷಿಯಾಗಿರ್ತೀನಿ ಅನ್ನೋ ಮೈಂಡ್ಸೆಟ್ನ ಬಿಟ್ಟು ನಿಮ್ಮ ಹತ್ರ ಯಾವ ಕಾರ್ ಇದೆ ಅದರಲ್ಲಿ ಖುಷಿಯಾಗಿರೋದನ್ನ ಕಲೀರಿ. ಇವಾಗ್ಲೂ ಎಷ್ಟೋ ಒಂದು ಫ್ಯಾಮಿಲಿನಲ್ಲಿ ಅವರ ಕನ್ಸನ್ನ ಹೊತ್ತು ತಿರುಗ್ತಾ ಇರೋಂಥ ಗಾಡಿ ಅಂತಲೇ ಹೇಳ್ಬೋದು ಇದನ್ನ. ಹಾಗೆಯೇ AC ಹಾಕಿದ್ರೆ ಇದರಲ್ಲಿ ಸ್ವಲ್ಪ ಪವರ್ ಡೌನ್ ಆಗುತ್ತೆ. AC ಆಫ್ ಮಾಡಿದ್ರೆ ನಮ್ಮದು ಟರ್ಬೋ ಆನ್ ಆಗುತ್ತೆ. ಸುಮ್ಮನೆ ಹೇಳಿದೆ, ಇದರಲ್ಲಿ ಟರ್ಬೋ ಬರಲ್ಲ, ತಮಾಷೆ ಮಾಡಿದ್ದೆ ಆಯಿತಾ. ಹಳೆ ಗಾಡಿಗಳೆಲ್ಲ ಒಂದು ಪ್ರಾಬ್ಲಮ್ ಇತ್ತು, AC ಆನ್ ಮಾಡಿದ ಕೂಡಲೇ ಪಿಕಪ್ ಡೌನ್ ಆಗ್ತಾಯಿತ್ತು ಆಯಿತಾ. ಇವಾಗಿನ ಕಾರ್ಗಳೆಲ್ಲ ಆ ಥರ ಎಲ್ಲ ಏನೂ ಆಗಲ್ಲ. ನೋಡಿ ಇವಾಗ ನಾರ್ಮಲ್ ಸೇಮ್ ಆಕ್ಸಿಲೇಟರ್ ಪುಷ್ ಮಾಡ್ತಾ ಇದ್ದೀನಿ, ಸ್ಟಿಲ್ AC ಆಫ್ ಮಾಡಿದ ತಕ್ಷಣ ಪಟ್ ಅಂತ ಪಿಕಪ್ ತಗೊಳುತ್ತೆ ಗಾಡಿ. ಅದೇ AC ಹಾಕಿದ್ರೆ ಪಿಕಪ್ ಡೌನ್ ಆಗುತ್ತೆ. ಹೋಗಿದ್ರೆ ಪವರ್ ಚೆಕ್ ಮಾಡೋಣ. ಬರೀ 1.2 ಸೆಕೆಂಡ್ಸಲ್ಲಿ 0 to 100 ಇದು. ಹಿಂಗೆ ಲ್ಯಾಂಬೋ ಸ್ಪೀಡ್ ಇದೆ ಅಣ್ಣ, ಮೆಲ್ಲಕ್ ಬಾಣ. ಶ್ರೇಯಸ್, ಏನು ಅನಿಸ್ತು ನಿನ್ನ ಕಾರ್ ಬಗ್ಗೆ? ಗಿವ್ ಸಮ್ ಕಮೆಂಟ್ಸ್. ತಗೊಂಡ್ಬಿಡೋಣ. ನಮ್ಮ ಗುರುಪ್ರಸಾದ್ ಅವ್ರ ಕಾರಪ್ಪ ಇದು, ಹೆವಿ ಕ್ರೇಜಿ ಮೇಂಟೆನೆನ್ಸ್ ಅಣ್ಣಂದು. ಆ್ಯಂಡ್ ಇದೊಂದು ಕಾರ್ ಸುಮ್ಮನೆ ಅವ್ರಿಗೆ ಯಾವ ಥರ ಅಂದರೆ ಈ ಗ್ಯಾಸ್ ಎಲ್ಲ ತೊಗೊಂಬರ್ತಾರೆ ಗೊತ್ತಾ, ಅಂಗಡಿಯಿಂದ ಸಿಲಿಂಡರ್ ಎಲ್ಲ ತೊಗೊಂಬಂದು ಮನೆಗೆ ಹಾಕ್ಲಿಕ್ಕೆ ಅಷ್ಟೇ. ಇನ್ನು ಓಡಾಡ್ಲಿಕ್ಕೆ ಒಂದು ಫಾರ್ಚುನರ್ ಇದೆ ಅವನ ಹತ್ರ, ಮ್ಯಾನೇಜರ್ ಅಲ್ವಾ, ಹಂಗೆಲ್ಲ ಸಣ್ಣ ಪುಟ್ಟ ಕಾರಲ್ಲಿ ಓಡಾಡಲ್ಲ. ಅದಕ್ಕೆ ಇವತ್ತು ನಮಗೆ ಈ ಕಾರ್ ಇದನ್ನು ಕೊಡು, ಫಾರ್ಚುನರ್ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಾರ್ನ ಕೊಟ್ಟಿದ್ದಾನೆ. ಅವ್ನ ಫೋಟೋ ಹಾಕಿರ್ತೀನಿ, ಲಾಸ್ಟ್ ವೀಡಿಯೋದಲ್ಲೂ ಹಾಕಿದ್ದೀವಿ, ಈ ವಿಡಿಯೋದಲ್ಲೂ ಹಾಕ್ತೀವಿ ಅವ್ನ ಫೋಟೋ, ನೋಡ್ಕೊಳ್ಳಿ. ಏನು ಅನಿಸ್ತು ಗುರು ಲ್ಯಾಂಬೋನ ಡ್ರೈವಿಂಗ್ ಮಾಡಿಬಿಟ್ಟು? ತುಂಬ ಪವರ್ ಇದೆ ಗುರು. ಬ್ರೇಕಿಂಗ್ ಸ್ವಲ್ಪ ಇನ್ನೂ ಚೆನ್ನಾಗಿರ್ತಿದ್ರೆ ಮಸ್ತ್ ಇರ್ತಿತ್ತು. ಅಂದರೆ 2 ಅಷ್ಟೇ ಡಿಸ್ಕ್ ಇರೋದಲ್ಲ, 4 ಡಿಸ್ಕ್ ಇರ್ತಿದ್ರೆ ಸೆಕ್ಸಿ ಕಂಟ್ರೋಲ್ ಇತ್ತು ಗಾಡಿ ಮೇಲೆ. ಇವಾಗಲೂ ಕಂಟ್ರೋಲ್ ಇದೆ, ಹೆವಿ ಕಂಟ್ರೋಲ್ ಇದೆಪ್ಪ. ಆದರೂ ಕಾನ್ಫಿಡೆನ್ಸ್ ಬರಲ್ಲ ಬ್ರೇಕ್ ಮಾಡಿದಾಗ. ಅಪ್ಡೇಟ್ ಮಾಡೋಣ ಆಗಿದ್ರೆ ಒಂದು ಬ್ರೆಂಬೋ ಕಿಟ್ ಹಾಕ್ಸಮಿ. ಗುರು ನಿಮ್ಮ ಅಪ್ಪ ಕೊಡ್ತಾನೆ ಪ್ರಸಾದ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಜೆಕ್ಟ್ ಮಾಡ್ಸೋಣ ಇದ್ರ ಮೇಲೆ. ಸ್ಟೇಜ್ 1 ಟ್ಯೂನ್ ಮಾಡೋಣ. ಸ್ಟೇಜ್ 1 ಟ್ಯೂನ್ ಮಾಡಿಸಿ ಕ್ರೇಜಿ ಮಾಡ್ಸೋಣ. ಇವತ್ತಿನ ರಿವ್ಯೂ ಬಗ್ಗೆ ಏನಂತೀರಾ? ತುಂಬ ಚೆನ್ನಾಗಿತ್ತು, ಸೈಕ್ ಆಗಿತ್ತು, ಆಟ ಆಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು, ಬಿಡ್ತಾ ಇಲ್ಲ ಬೋಳಿ ಮಕ್ಕಳು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಇಲ್ಲೊಂದು ಲೆಜೆಂಡ್ ಗಾಡಿ ಇದೆ ಆಯ್ತಾ, ಇದ್ರ ಬಗ್ಗೆ ಏನಾದರೂ ವಿಡಿಯೋ ಬೇಕಿದ್ರೆ ಹೇಳಿ, ನೆಕ್ಸ್ಟ್ ವಿಡಿಯೋನ ಇದ್ರ ಮೇಲೇ ಮಾಡೋಣ. ಗ್ಲಾಸ್ ಹಾಕೋ ಮಜಾನೇ ಬೇರೆ ಅಲ್ಲ ಈ ಗಾಡಿನಲ್ಲಿ. ನೋ ಆಟೋಮೆಟಿಕ್, ಎಲ್ಲಾನು ಮ್ಯಾನುವಲ್, ಏನು ಬೇಕಿದ್ರು. ಇದರಲ್ಲಿ AC ಇರೋದೊಂದು ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದಲ್ಲ. ನಮ್ಮ ಆಲ್ಟೋದಲ್ಲಿ ಆ್ಯಕ್ಚುಲಿ AC-ನೇ ಇಲ್ಲ ಆಯ್ತಾ. ನಮ್ಮೂರ ಕಡೆ ಮಳೆಗೆಲ್ಲ AC ಇಲ್ಲ ಅಂದರೆ ಮುಗೀತೆ ಕತೆ ಅಷ್ಟೇ. ಕೈಲಿ ಬಟ್ಟೆ ಹಿಡ್ಕೊಂಡು ಒರೆಸ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ. ಸ್ವಲ್ಪ ಪುಣ್ಯ ಹೋಗ್ತಾ ಇದ್ದಾನೆ ನೋಡಿ. ಯಾವ ಗಾಡಿ ಕೊಟ್ರಿ ನಿಂಗೆ ಬರೀ ರೇಸ್ ಮಾಡು, ಓಡಿಸು, ಬರೀ ಇಂಥದೆಯ ಬೇಡ ಗುರು. ಹೆವಿ ರಿಸ್ಕಿ ಇಲ್ಲ. ಬ್ರೆಂಬೋ ಕಿಟ್ ಹಾಕಿಸ್ಮೇಲೆ ರೇಸ್ ಮಾಡೋಣ. ಇನ್ನೊಂದ್ಸಲ ನಾವು ಪ್ರಾಜೆಕ್ಟ್ ಅಪ್ಡೇಟ್ ಮಾಡಿದ್ಮೇಲೆ ನಿಮಗೆ ಇದ್ರ ಬಗ್ಗೆ ಇನ್ನೊಂದ್ಸಲ ವಿಡಿಯೋ ಮಾಡ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಇಂಜಿನ್ ಟಾಕ್ಸ್ ಗಾಯ್ಸ್. ನಿಮ್ಮ ಸಪೋರ್ಟ್ ನಮ್ಗೆ ಹೆವಿ ಇಂಪಾರ್ಟೆಂಟು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಗೆ ಏನೆಲ್ಲ ಅನ್ಸುತ್ತೋ ಎಲ್ಲ ಮಾಡಿ ಅಷ್ಟೇ. ಕಮೆಂಟಲ್ಲಿ ಯಾವ ಗಾಡಿ ಬೇಕಂತ ಹಾಕಿ. ಕಮೆಂಟಲ್ಲಿ ಯಾವ ಗಾಡಿ ಬೇಕಂತ ಹಾಕಿ. ನಮ್ಮ ಕ್ಯಾಮ್ರಾಮ್ಯಾನ್ ಎಲ್ಲಿದ್ರು ಅವ್ನು ಜೀವ ಕೊಟ್ಟಾದ್ರೂ ಅವನು ಅರೇಂಜ್ ಮಾಡ್ತಾನೆ. ಅಣ್ಣ ಇಲ್ಲೇ ನಿಲ್ಸೋಣ, ಯಾಕಣ ಪರ್ವತ ಹತ್ತಿಸ್ತಾ ಇದೆಯಾ, ವಾಶ್ ಮಾಡ್ಬೇಕಣ್ಣ. ವಾಶ್ ಮಾಡೋಕ್ಕೆ ಇಲ್ಲಿ ನೀರಿಲ್ಲ ಅಣ್ಣ. ನೋಡಿ ಇಲ್ಲೊಂದು ಶಿಜುಕಿ ಇದೆ ನಮ್ಮದು, ಶಿಜುಕಾ ಇದೆ ನಮ್ಮ ಹತ್ರ ಇಲ್ಲೊಂದು. ಈ ಗಾಡಿನ ಬಿಟ್ಟು ವಿಡಿಯೋ ಮಾಡಬೇಕಿತ್ತು, ಆಗಿಲ್ಲ. ಲೆಟ್ಸ್ ಸಿ ನೆಕ್ಸ್ಟ್ ಟೈಮ್. ನೋಡಿ ಇಲ್ಲೊಂದು ಆಲ್ಟೋ. ಇದು ಬಂದ್ಬಿಟ್ಟು 2003 ಮಾಡೆಲ್ ಆಯಿತಾ. ಇದು ಬಂದ್ಬಿಟ್ಟು 2006. ಇದರಲ್ಲಿ ಪವರ್ ಸ್ಟೇರಿಂಗ್ ಇಲ್ಲ, ಹಾಗೆಯೇ AC ಇಲ್ಲ. ಇದರಲ್ಲಿ AC-ನೂ ಇದೆ, ಪವರ್ ಸ್ಟೇರಿಂಗ್ನೂ ಇದೆ. ಸೊ ಕ್ರೇಜಿ ಅಲ್ವಾ, ಏನಂತೀರಾ? ವಿಡಿಯೋ ಮುಗಿಸೋಕಿನ ಮುಂಚೆ ಏನು ಹೇಳ್ತೀಯ ಗುರು? ಟಾಟಾ ಬಾಯ್ ಬಾಯ್, ಖತಮ್ ಗಯಾ. ನೆಕ್ಸ್ಟ್ ವಿಡಿಯೋಗೆ ತನಕ ವೆಯ್ಟ್ ಮಾಡ್ತೀರಿ ಆಯಿತಾ ಗುರು? ನಿನ್ನ ವಿಡಿಯೋ ಫೇಮಸ್ ಆಗ್ಬೇಕಣ್ಣ, ಪೆಟ್ರೋಲ್ ಕುಡಿತಾ ಇದ್ದೀನಿ ಅಣ್ಣ, ಕುಡಿಯೋಣ ಇದ್ದೀನಿ ಅಣ್ಣ. ಗುರು ಬಾಯ್ ಬಾಯ್.
ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲ, ವಿಡಿಯೋ ಮಾಡೋಕ್ಕೆ ನೀನು ಬೇಕು ನನಗೆ. ಅವನದೊಂದು ಅಯಾಬುಜ ಗಾಡಿ ಇದೆ, ಅದ್ರದ್ದೊಂದು ನೆಕ್ಸ್ಟ್ ರಿವ್ಯೂ ಮಾಡೋಣ ಇರಿ. ನಾನೇ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್. ಅಮಿತ್ ಶಾ ಅಷ್ಟೇ.